ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳಂಕುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ ನಲ್ಮೆಯ ಕನ್ನಡದ ವೀಕ್ಷಕರಿಗೆ ದೂರದರ್ಶನ ಚಂದನ ವಾಹಿನಿಯ ಭಾವ ನವನವೀನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ. ನಮಸ್ಕಾರ, ನಾನು ಪ್ರವೀಣ್. ಇದು ಭಾವ ತುಂಬಿದ ಲೋಕ, ಭಾವಗೀತೆಗಳ ಲೋಕ. ನೋವಾಗಲಿ ನಲಿವಾಗಲಿ ನಿಸರ್ಗದ ಚೆಲುವಾಗಲಿ ಭಾವಗೀತೆಗಳು ನೇರವಾಗಿ ನಮ್ಮ ಮನಸ್ಸನ್ನು ಮುಟ್ಟುತ್ತದೆ. ಇದು ಬರೀ ಕೇಳುವುದಲ್ಲ, ಆಸ್ವಾದಿಸುವುದು. ಇಂದಿನ ಸಂಚಿಕೆಯ ಶೀರ್ಷಿಕೆ ಪ್ರಕೃತಿ ಮತ್ತು ಜೀವನ. ವರಕವಿ ದ.ರಾ. ಬೇಂದ್ರೆ ಅವರ ಪ್ರಕೃತಿಯ ಗೀತೆಗಳು ನೇರವಾಗಿ ನಮ್ಮನ್ನ ಪ್ರಕೃತಿಯ ಮಡಿಲಿಗೆ ಕರೆದೊಯ್ಯುತ್ತದೆ. ನಮ್ಮ ಸಂಚಿಕೆಯನ್ನು ಇನ್ನೂ ನಾದಮಯಗೊಳಿಸಲು ನಮ್ಮೊಡನಿರುವ ವಾದ್ಯವೃಂದದ ಪರಿಚಯವನ್ನು ನಾವು ಮಾಡಿಕೊಡಲೇಬೇಕು. ಕೀಬೋರ್ಡ್ನಲ್ಲಿ ಹಿರಿಯ ಕೀಬೋರ್ಡ್ ಕಲಾವಿದರಾದ ನಗರ ಕೃಷ್ಣ ಉಡುಪಾರ್ ಅವರು, ಗಿಟಾರ್ ವಾದನದಲ್ಲಿ ಸಮರ್ಥ್ ದೇಸಾಯಿ, ಕೊಳಲಿನಲ್ಲಿ ರಮೇಶ್ ಕುಮಾರ್ ಜಿಎಲ್, ತಬಲಾ ವಾದನದಲ್ಲಿ ಅಮಿತ್ ರಾಜ್, ರಿದಮ್ ಪ್ಯಾಡ್ನಲ್ಲಿ ಯಶೋಧರ್ ವಿ. ಇವರೊಂದಿಗೆ ಇಂದಿನ ಪ್ರಕೃತಿ ಗೀತೆಗಳನ್ನು ಹಾಡಲು ಇಬ್ಬರು ಅದ್ಭುತ ಗಾಯಕರು ಬಂದಿದ್ದಾರೆ. ಅವರನ್ನ ಆಹ್ವಾನಿಸಲು ಇಷ್ಟಪಡುತ್ತೇನೆ. ಅಶ್ವಿನ್ ಪ್ರಭು ಮತ್ತು ವಿದ್ಯಾಮೂರ್ತಿ, ದಯವಿಟ್ಟು ವೇದಿಕೆಗೆ ಬನ್ನಿ. ಅಶ್ವಿನ್ ಮತ್ತು ವಿದ್ಯಾ, ಇಂದಿನ ಭಾವ ನವನವೀನದ ಪ್ರಕೃತಿ ಗೀತೆಗಳ ಸಂಚಿಕೆಗೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಸಂಚಿಕೆಯ ಮೊದಲನೇ ಗೀತೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ಈ ಕವನ ನವೋದಯದ ಕವಿತೆಗಳಲ್ಲಿ ಶ್ರೇಷ್ಠವಾದ ಒಂದು ಕವಿತೆ ಅಂತ ಗುರುತಿಸಲ್ಪಟ್ಟಿದೆ. ಈ ಕವನ ಬೆಳ್ಳಿ ಮೋಡ ಚಿತ್ರದಲ್ಲಿ ಮೂಡಿಬಂದಿದೆ. ವಿಜಯ್ ಭಾಸ್ಕರ್ ಅವರ ಸ್ವರ ಸಂಯೋಜನೆಯಲ್ಲಿ ಇದಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ಯಾಮೂರ್ತಿ. ವಿದ್ಯಾವರೇ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ, ಈ ಗೀತೆ ಈಗ ನೀವು ನಮ್ಮ ವೀಕ್ಷಕರಿಗೆ ಪ್ರಸ್ತುತಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೂಡಲ ಮನೆಯ ಮುತ್ತಿನ ನೀರಿನ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು, ಬಾಗಿಲ ತೆರೆದು ಬೆಳಕು ಹರಿದು, ಜಗವೆಲ್ಲ ತೊಯ್ದ ದೇವನು, ಜಗವೆಲ್ಲ ತೊಯ್ದ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ.
ಅಮೋಘವಾದ ಪ್ರಸ್ತುತಿ, ತುಂಬ ಸುಮಧುರವಾಗಿ ಈ ಹಾಡನ್ನು ಹಾಡಿದ್ರಿ. ಧನ್ಯವಾದಗಳು. ನಮ್ಮೊಂದಿಗೆ ಇವತ್ತು ಸುಪ್ರಸಿದ್ಧ ಸಾಹಿತಿಗಳು ಮತ್ತು ವಾಗ್ಮಿಗಳಾದ ಡಾಕ್ಟರ್ JB ಹರೀಶ್ ಅವರು ಬಂದಿದ್ದಾರೆ. ಅವರು ಬೇಂದ್ರೆ ಅವರ ಹಲವಾರು ವಿಚಾರಗಳು ವಿವರಣಾತ್ಮಕವಾಗಿ ಮಾತನಾಡಲು ಮತ್ತು ಕಾವ್ಯದ ಹಲವಾರು ಆಯಾಮಗಳನ್ನು ತಿಳಿಸಲು ಜೊತೆಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ಈ ಕವಿತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ. ಇದು ಚಿತ್ರಕ್ಕೆ ಹೇಗೆ ಬಂತು, ಇದರ ಬಗ್ಗೆ ಕೆಲವು ಮಾಹಿತಿನ ಹೇಳ್ತೀರಾ? ಮೂಡಲ ಮನೆಯ ಮುತ್ತಿನ ನೀರಿನ ಬಹಳ ಪ್ರಸಿದ್ಧವಾದ ಕವನ, ಮತ್ತಿದು ಸಿನಿಮಾ ರಂಗದಲ್ಲೂ ಕೂಡ ಅದನ್ನು ಬಳಸ್ಕೊಂಡಿದ್ದಾರೆ. ಆದರೆ ಇದು ಸಿನಿಮಾಗೋಸ್ಕರನೇ ಬರೆದಿದ್ದ ಹಾಡಲ್ಲ. ಹಿಂದಿನ ಕಾಲದಲ್ಲಿ ಏನಿತ್ತು ಅಂದರೆ ಒಳ್ಳೆ ಹಾಡು ಬರೀತಿದ್ರು, ಸಿನಿಮಾ ನಿರ್ದೇಶಕರು ಅಥವಾ ಚಿತ್ರಕಥೆ ಬರೆಯೋರಿಗೆ ಸಾಹಿತ್ಯ ಓದೋ ಅಭ್ಯಾಸ ಇತ್ತು. ಈಗ ಅದು ತುಂಬ ಕಡಿಮೆ. ಅವರು ಅದನ್ನು ಓದ್ಕೊಂಡು ಯಾವುದೋ ಒಂದನ್ನು ತಗೊಂಡು ಬಳಸ್ಕೊಳ್ತಿದ್ರು. ಇದರೊಳಗಡೆ ಒಂದು ಬೆಳಗು ಅಂದರೆ ನೀವು ಡಾನ್ ಅಂತಿರಲ್ಲ, ಒಂದು ಮುಂಜಾನೆ ಅನ್ನೋದು ಹೇಗಾಗತ್ತೆ ಅಂತ ಕೊಡ್ತಾರೆ. ಆ ಮುಂಜಾನೆ ಅನ್ನೋದು ಒಂದು ಕಾಡಿನಲ್ಲಿ ಒಂದು ತೋಟದಲ್ಲಿರೋ ಮುಂಜಾನೆ ಆಗ್ಬೋದು, ಅಥವಾ ಒಂದು ವ್ಯಕ್ತಿಯ ಮತ್ತು ಪ್ರಕೃತಿಯ ಸಂಬಂಧದ ನಡುವಿನ ಒಂದು ಮುಂಜಾನೆ ಆಗ್ಬೋದು. ಅಂದರೆ ಪ್ರಕೃತಿ ಇತ್ತು, ಅವನಿಗೆ ಕಾಣಿಸ್ತಿರಲಿಲ್ಲ, ಅವತ್ತಿನ ಕಾಣಿಸೋಕ್ಕೆ ಶುರುವಾಯಿತು ಪ್ರಕೃತಿ, ಆ ಥರ ಆಗ್ಬೋದು. ಅಥವಾ ಈ ಕವನದಲ್ಲಿ ಕೊನೆಯಲ್ಲಿ ಬರುವಂತೆ ಅದೊಂದು ಆಧ್ಯಾತ್ಮಿಕವಾದ ಬೆಳಗು ಆಗ್ಬೋದು. ಉದಾಹರಣೆಗೆ ಇದರೊಳಗೆ ಹೇಳಬೇಕಾದ್ರೆ ಒಂದು ಸಾಲು ನೋಡಿ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ. ಈ ಜಗವೆಲ್ಲ ತೊಯ್ದ, ಜಗತ್ತನ್ನೆಲ್ಲ ನೆನೆಸ್ದ ಅನ್ನೋನು ಯಾರು? ಸೂರ್ಯ ಇರಬೇಕು. ಸೂರ್ಯ ಹಂಗೆ ಮಾಡ್ದ. ಹೋಯ್ತೋ, ಅಲ್ಲಿ ಹೋಯ್ತೋ ಅಂತ ಹೇಳ್ತೀವಿ. ಹೋಯ್ತೋ ಯಾವುದು? ಜಗವೆಲ್ಲ ತೊಯ್ದ. ಹಾಡು ಹೇಳ್ಬೇಕಾದ್ರೆ ಬಿಟ್ಟಿದ್ದಾರೆ ಅದನ್ನು, ಸಿನಿಮಾದಲ್ಲಿ ಹೇಳ್ಬೇಕಾದ್ರೆ ಹೋಯ್ತೋ ಇಲ್ಲ ಅದರಲ್ಲಿ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ. ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ದೇವನು ಜಗವೆಲ್ಲ ತೊಯ್ದ. ಮತ್ತು ಈ ಮೊಗ್ಗು, ಗಿಡದಲ್ಲಿರುವ ಮೊಗ್ಗು ಹೇಗದು ಅರಳತ್ತೆ ಅನ್ನೋದನ್ನು ಅವರು ಶಬ್ದದ ಒಂದು ಅನುರಣದಲ್ಲಿ ಕೊಡ್ತಾರೆ. ಪುಟ ಪುಟನೇ ಪುಟಿದು, ಮಘಮಗಿಸುವ ಮುಗಿದ ಮೊಗ್ಗಿ, ಪುಟ ಪುಟನೇ ಪುಟಿದು, ತಾನೇ ಪಟಪಟನೇ ಒಡೆದು. ಈ ಪುಟ ಪುಟನೆ ಪಟಪಟನೆ ಇದು ಕನ್ನಡದ ಒಂದು ಜಾಯಮಾನವನ್ನು ತೋರಿಸುವಂಥ ಅನುಕರಣವಾಚಿ ಶಬ್ದಗಳು. ಇದನ್ನು ತೋರಿಸ್ತಾರೆ. ಬಹಳ ಮುಖ್ಯವಾಗಿ ಎಲೆಗಳ ಮೇಲೆ ಇರುವಂಥ ಇಬ್ಬನಿ ಇದೆಯಲ್ಲ, ಇಬ್ಬನಿಯನ್ನು ಕವಿ ಹೆಂಗೆ ನೋಡ್ತಿದ್ದಾನೆ ಅಂತ. ಎಲ್ಲರೂ ಆದರೂ ಇಬ್ಬನಿ ಅಂತ ಬರಿತಾಯಿದ್ರು. ಇವರೇನು ಹೇಳ್ತಾರೆ? ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು. ಅಂದರೆ ಅವರ ಇದು ಮೊದಲ ಕವನ ಅವ್ರದ್ದು, ಆಯಿತಾ? ಆ ಕವನದಲ್ಲೇ ಅವ್ರಿಗೆ ಲೌಕಿಕ ಮತ್ತು ಅಧ್ಯಾತ್ಮವನ್ನು ಸೇರಿಸಿ ಬರೆಯುವ ಒಂದು ದೃಷ್ಟಿಕೋನ ಬಂದ್ಬಿಟ್ಟಿತ್ತು. ಅದರ ಒಳಗಡೆ ಇರೋದು ಬರೀ ಇಬ್ಬನಿ ಅಲ್ಲ, ಹನಿ, ಬರೀ ನೀರಲ್ಲ, ಅಥವಾ ಬರೀ ಸಿಹಿ ಒಂದು ಮಕರಂದ ಅಲ್ಲ, ಅದು ಅಮೃತ. ಹಾಗೆ ಯಾರು ಇದನ್ನು ಆಕಾಶದಿಂದ ತಂದು ಅಮೃತವನ್ನು ಇಟ್ಟರು ಅನ್ನುವಾಗ ಒಂದು ಪೌರಾಣಿಕವಾದ ಒಂದು ಚಲನೆ ಬರುತ್ತೆ ಅದರಲ್ಲಿ. ಆಮೇಲೆ ಈ ದುಂಬಿಗಳೆಲ್ಲ ಬಂದು ಕೂತ್ಕೊಳ್ಳುತ್ತೆ, ಅದನ್ನೆಲ್ಲ ಯಾರೋ ಅದರ ಮೈಯನ್ನೆಲ್ಲ ಸವರಿದ್ರು ಅಂತ ಬರುತ್ತೆ. ಅಂದರೆ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ತುಂಬ ಒಂದು ರೀತಿ ಜಪಾನಿ ಪೇಂಟಿಂಗ್ ಇದೆಯಲ್ಲ, ತುಂಬ ಸಣ್ಣ ಏನು ಹೇಳ್ತೀರಾ ಸೂಕ್ಷ್ಮವಾದ ಬಣ್ಣಗಳನ್ನು ಮಾತ್ರ ಬಳಸ್ತಾರೆ, ಹೆಚ್ಚು ಡಾಳಾಗಿರೋ ಬಣ್ಣ ಇರಲ್ಲ. ಆ ರೀತಿ ಅನಿಸುವಂಥದ್ದು ಇದರಲ್ಲಿ. ಕೊನೆಗೆ ಇದಂತೂ ಅದ್ಭುತ. ಗಿಡಗಂಟೆಗಳ ಕೊರಳಿಂದ ಹೊರಟಿತು ಹಕ್ಕಿಗಳ ಹಾಡು ಇದೆಯಲ್ಲ, ಇದನ್ನು ಎಷ್ಟು ವಿಮರ್ಶೆ ಮಾಡಿದ್ರೂ ಮುಗಿಯಲ್ಲ. ಅಂದರೆ ಗಿಡಗಳಿದೆ, ಗಂಟಿಗಳು, ಅಂದರೆ ಸಣ್ಣ ಸಣ್ಣ ಗಿಡಗಳು, ಅವುಗಳಿಂದ ಏನು ಹಾಡು ಬರ್ತಾ ಇದೆ. ಅದು ಹೇಗೆ ಹಾಡು ಬರ್ತಾ ಇದೆ ಅಂದರೆ, ಹಕ್ಕಿಗಳ ಹಾಡಿದೆ ಅಲ್ವಾ, ಅದೇನೋ ಗಿಡದ ಒಳಗಿಂದ ಬರ್ತಾ ಇದೆಯೇನೋ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅಂದರೆ ಗಿಡವೂ ಹಕ್ಕಿಯೂ ಒಂದಕ್ಕೊಂದು ಅದ್ವೈತಗೊಂಡಿದೆ, ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ. ಅದ್ವೈತ ಭಾವವನ್ನು ಅವ್ರು ಹೇಳ್ತಾ ಇದ್ದಾರೆ. ಇದರಿಂದ ಏನಾಯಿತು, ಇಡೀ ಆ ಜಾಗ ಗಂಧರ್ವರ ಸೀಮೆ, ನಿಮ್ಮ ಥರ ಹಾಡುಗಾರರ ಜಾಗ ಆಗ್ಬಿಡ್ತದೆ. ನೀವು ಮನುಷ್ಯರು ಹಾಡ್ತಿಲ್ಲ, ಪ್ರಕೃತಿಯಲ್ಲಿರೋ ಹಕ್ಕಿಗಳು ಹಾಡ್ತಾ ಇದೆ. ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು
ನೋಡಿ, ಕಾಡಿನ ನಾಡು ಕ್ಷಣದೊಳು, ಒಂದೇ ಕ್ಷಣದಲ್ಲಿ. ಬೆಳಗಿನ ಜಾವ ಎದ್ದು ನೋಡೋರಿಗೆ ಅಭ್ಯಾಸ ಇದ್ದವ್ರಿಗೆ ಗೊತ್ತಿರುತ್ತೆ, ಕಾಡಲ್ಲಿ 4:30 ಒಂಥರ ಕಾಡು ಕಾಣಿಸ್ತಿರುತ್ತೆ, 4:40 ಒಂಥರ ಇರುತ್ತೆ, 5:35 ಒಂದಿರುತ್ತೆ, 5:40 ಒಂದಿರುತ್ತೆ. ಆ ಡೀಟೇಲ್ನೆಲ್ಲ ಇವರು ತುಂಬ ಚೆನ್ನಾಗಿ ಬರೆದು ಕೊನೆಗೇನಾಯಿತು, ತನ್ಮಯವೀ ಗೇಹ ದೇವರದಿ ಮನಸ್ಸಿನ ಗೇಹ, ದೇವರ ಪ್ರಸ್ತಾಪವನ್ನು ಕೊನೆಯಲ್ಲಿ ತರ್ತಾರೆ. ಕೊನೆಗೆ ಈ ಪ್ರಕೃತಿಯ ಈ ಬೆಳಗನ್ನು ಸಾಮಾನ್ಯವಾದ ದೃಷ್ಟಿಯಲ್ಲಿ ಅರ್ಥ ಆಗಲ್ಲ. ಕಾಣದೋ ಬಣ್ಣ ಕಣ್ಣಿಗೆ ಕಾಣಿಸೋ ಬಣ್ಣ ಅಲ್ಲ ಬೆಳಗಿನ ಈ ಹಗಲಿನ ಬಣ್ಣ, ಇದು ಶಾಂತಿ ರಸವೇ ಪ್ರೀತಿಗಿಂತ ಮೈದೋರಿತಣ್ಣ. ಶಾಂತರಸ ಅನ್ನೋದೇ ನಮ್ಮ ನವರಸಗಳಲ್ಲಿ ಕೊನೆಯ ರಸ. ಎಲ್ಲ ರಸಗಳು ಹೋಗಿ ಶಾಂತಿ ರಸ ಆಗುತ್ತೆ ಅಂತ. ಶಾಂತಿ ರಸವೇ ಜಗತ್ತಲ್ಲಿ ಕಾಣಿಸ್ತಿದೆ, ಆದರೆ ಶಾಂತಿ ರಸ ಶಾಂತಿಯಾಗಿ ಕಾಣಿಸ್ತಿಲ್ಲ, ಅದು ಪ್ರೀತಿಯಾಗಿ ಕಾಣಿಸ್ತಿದೆ ಅಂತ. ಹಿಂದೆ ಕೂಡ ಮಾತಾಡಿದಂತೆ ಒಲವು ಅನ್ನುವುದು ಬೇಂದ್ರೆಯವರ ಭಾಳ ಒಂದು ಕೇಂದ್ರ ಪ್ರಜ್ಞೆ. ಅವರು ಒಲವಿಗೆ ಇಲ್ಲಿ ತರ್ತಾರೆ. ಕೊನೆಯಲ್ಲಿ ಅವ್ರು ಹೇಳ್ತಾರೆ, ಇದು ಬರೀ ಬೆಳಗಲ್ಲೋ ಅಣ್ಣ. ಭಾಳ ಪ್ರಸಿದ್ಧವಾದ ಮಾತಿದು. ಇದು ಬರೀ ಬೆಳಗಲ್ಲ ಅಂದರೆ ಇದು ಒಂದಾನೊಂದು ಬೆಳಗ್ಗೆ ಅಲ್ಲ. ಇದು ನೋಡಿದಾಗ ಯಾವಾಗ ನಮ್ಮ ಹೃದಯದಲ್ಲಿ ಪ್ರೀತಿ ನೆಲೆಸತ್ತೋ, ಯಾವಾಗ ನಮ್ಮ ಹೃದಯದಲ್ಲಿ ಶಾಂತಿ ನೆಲೆಸತ್ತೋ, ಅದೇ ನಿಜವಾದ ನಮ್ಮ ಜೀವನದ ಬೆಳಗು. ಇಲ್ಲಾಂದರೆ ಸೂರ್ಯನ ಬೆಳಗು ದಿನ ಆಗ್ತಾ ಇರುತ್ತೆ. ಇದು ಇವರ ತುಂಬ ಪ್ರಾರಂಭದ ಅವಸ್ಥೆಯಲ್ಲೇ ಬರೆದಂಥ ಒಂದು ಪ್ರೌಢ ಕವನ. ಇಷ್ಟು ಅದ್ಭುತವಾಗಿ ಬೆಳಕೇನೋ ಹರಿತು, ಇನ್ನೂ ನಿದ್ದೆ ಮಾಡ್ತಾ ಇದ್ರೆ ಹೇಗೆ? ಪೂರ್ವ ದಿಕ್ಕಿನಲ್ಲಿ ಕಣ್ಣು ತೆರೆದಂತೆ ಬೆಳಕು ಹರಿದಿದೆ. ವರಕವಿ ದ ರಾ ಬೇಂದ್ರೆ ಅವರು ಚಿನ್ನ ಅಣ್ಣ ಎದ್ದೇಳಪ್ಪ ಬೆಳಕಾಯಿತು ಅಂತ ಹೇಳುವಂಥ ನಮ್ಮ ಮುಂದಿನ ಗೀತೆಗೆ ನಾನು ಅಶ್ವಿನ್ ಪ್ರಭು ಅವರನ್ನು ಆಹ್ವಾನಿಸ್ತಾ ಇದ್ದೀನಿ. 7 ಚಿನ್ನ ಬೆಳಗಾಯ್ತು ಅಣ್ಣ ಮೂಡಣವು ತೆರೆಯೇ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ತೂಗಿ ಮಿಗಿಲಹುದು ಬಾನ ಬಣ್ಣ ಅಂತ ಈ ಕವನದ ಸಾಲುಗಳನ್ನು ಬರೆದಿದ್ದಾರೆ. 7 ಚಿನ್ನ ಬೆಳಗಾಯ್ತು ಅಣ್ಣ ಮೂಡಣವು ತೆರೆಯೇ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ಸುನೀತಾ ಅನಂತಸ್ವಾಮಿ ಅವರ ಒಂದು ಅದ್ಭುತವಾದ ಸ್ವರ ಸಂಯೋಜನೆ ಈ ಕವನಕ್ಕಿದೆ. ಅಶ್ವಿನ್ ಅವರು ಈ ಹಾಡನ್ನು ಈಗ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. 7 ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ಜೇನೊಣದ ಹೆದೆಗೆ ಹೂಬಾಣ ಹೂಡಿ ಝುಮ್ ಎಂದು ಬಿಟ್ಟ ಮರ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. 7 ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ನಿಶೆ ಇಳಿದ ಉಷೆಯ ಎಳೆ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ. ಓಹೋ ನಿಶೆ ಇಳಿದ ಉಷೆಯ ಎಳೆ ನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ,
ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲ್ಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು ಮಕ್ಕಳಿರ ಕೇಳಿ ರಸ ಕುಡಿಯಲ್ಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ತುಂಬಿ ಕುಡಿಯಬೇಕು ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ ಯಾವಾಗೋ ಕೋಳಿ ಕೂಗಿಹುದು ಏಳಿ ತಡವೇಕೆ ಪಾನ ಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಯಾವಾಗೋ ಕೋಳಿ ಕೂಗಿಹುದು ಏಳಿ ತಡವೇಕೆ ಪಾನ ಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಜೀವನದ ನದಿಗೆ ಸೆಳೆವಿಹುದು ಮರಣ ಬಂದೀತು ಕ್ಷಣವು ಉರುಳಿ ಜೀವನದ ನದಿಗೆ ಸೆಳೆವಿಹುದು ಮರಣ ಬಂದೀತು ಕ್ಷಣವು ಉರುಳಿ ಹೋದವರು ತಿರುಗಿ ಬಂದಾರೆ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಅವರು ಬರಲಿಕ್ಕೂ ಇಲ್ಲ ಮರಳಿ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ ಜೇನೊಣದ ಹೆದೆಗೆ ಹೂಬಾಣ ಹೂಡಿ ಝುಮ್ ಎಂದು ಬಿಟ್ಟ ಮರ ಗುಡಿ ಗೋಪುರಕ್ಕೂ ಬಲಿ ಬೀಸಿ ಬಂದ ಅಗು ಬೆಳಕು ಬೇಟೆಗಾರ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ ಮಿಗಿಲಹುದು ಬಾನ ಬಣ್ಣ ಮಿಗಿಲಹುದು ಬಾನ ಬಣ್ಣ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿತಮವೆಲ್ಲ ಇಲ್ಲಿ ನಿದ್ರೆಯಿಂದ ಎಚ್ಚರಗೊಳ್ಳುವುದು ಅಂದರೆ ಬರೀ ನಿದ್ರೆಯಿಂದ ಎದ್ದೇಳೋದಷ್ಟೇ ಅಲ್ಲ, ಅಜ್ಞಾನದಿಂದ ಜ್ಞಾನದತ್ತ ಸಾಗುವ ಒಂದು ಪರಿ. ಬೇಂದ್ರೆ ಅವರು ಇದನ್ನು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಬಹಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಬೇಂದ್ರೆಯವರ ವೃತ್ತಿ ಜೀವನದ ಬಗ್ಗೆ ನಮ್ಮ ವೀಕ್ಷಕರಿಗೆ ಕೆಲವು ಮಾಹಿತಿಯನ್ನು ಹೇಳ್ತೀರಾ? ಬೇಂದ್ರೆಯವರ ವೃತ್ತಿ ಜೀವನ ಅನ್ನೋದೇ ಒಂದು ವಿಚಿತ್ರ. ಏಕೆಂದರೆ ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಮಾಡಿದ ತಕ್ಷಣ ಅವ್ರಿಗೊಂದು ಉದ್ಯೋಗದ ಬೇಟೆ ಮಾಡ್ತಾರೆ. ಬೇಂದ್ರೆಯವರು ಅವರ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿದ್ದು ಪೂನಾದಲ್ಲಿ. ಪೂನಾದಲ್ಲಿ ಅವರು ಮಾಡುವಾಗಲೇ ಮರಾಠಿನಲ್ಲಿ ಕವನ ಬರೀತಿದ್ರು, ಇಂಗ್ಲೀಷ್ನಲ್ಲಿ ಸಾಹಿತ್ಯಾಭ್ಯಾಸ ಮಾಡ್ತಿದ್ರು, ಆಧ್ಯಾತ್ಮದ ಸಾಧನೆ ಮಾಡ್ತಿದ್ರು, ಗೆಳೆಯರ ಗುಂಪು ಮಾಡಿದರು, ಎಲ್ಲ ಆಯಿತು. ಆಮೇಲೆ ಅವರು ಧಾರವಾಡದಲ್ಲಿ ಬಂದು ಅವರ ಕಾಕ ಚಿಕ್ಕಪ್ಪಂದೊಂದು ಮನೆಯಲ್ಲಿದ್ದರು, ಅವ್ರು ಕೊಟ್ಟಂಥ ಮನೆಯಲ್ಲಿ, ಅದೇ ಇವಾಗಿರುವಂಥ ಬೇಂದ್ರೆಯವ್ರ ಮನೆ. ಅಷ್ಟೊತ್ತಿಗೆ ಅವರು ನರಬಲಿ ಅಂತ ಒಂದು ಕವನ ಬರೆದರು. ನರಬಲಿ ಆಗ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು. ನರಬಲಿ ಒಂದು ಸ್ವಾತಂತ್ರ್ಯಕ್ಕೆ ಪ್ರೇರಣೆಯನ್ನು ಕೊಡುವ ಕವನ. ಅದಕ್ಕೋಸ್ಕರ ಅವ್ರನ್ನ ಬ್ರಿಟಿಷ್ನವರು ಜೈಲಿನಲ್ಲಿಟ್ಟರು. ಜೈಲಿಗೆ ಹೋದಂಥ ಕೆಲವೇ ಕನ್ನಡ ಸಾಹಿತಿಗಳಲ್ಲಿ ಅವರೊಬ್ಬರು.
ಆಮೇಲೆ ಅವ್ರಿಗೆ ಹಿಂಡಲ್ಗ ಇದರಲ್ಲಿದ್ದರು. ಆಮೇಲೆ ಅವ್ರನ್ನ ಹೊರಗಡೆ ಗಡೀಪಾರು ಮಾಡಿದರು. ಕರ್ನಾಟಕ ಭಾಗದ ರಾಜ್ಯದಲ್ಲಿ ಎಲ್ಲೂ ಇವರಿಗೆ ನೌಕರಿ ಸಿಗಬಾರ್ದು ಅಂತ. ಹಾಗಾಗಿ ಅವರು ನೌಕರಿಗೋಸ್ಕರ ತುಂಬ ಕಷ್ಟಪಡಬೇಕಾಯಿತು. ಕೊನೆಗೆ ಸೊಲ್ಲಾಪುರದಲ್ಲಿ ಅನೇಕ ವರ್ಷಗಳ ಕಾಲ ಅವರು ಕನ್ನಡ ಅಧ್ಯಾಪಕರಾಗಿ ಇದ್ದರು. ಆಗಲೇ ಕನ್ನಡದ ಪ್ರಸಿದ್ಧ ಸಾಹಿತಿ ಕುಸುಮಾಕರ್ ದೇವರಗಣ್ಣೂರ ಅನ್ನೋರು ಮುಂದೆ ಬೆಳೆದವರು. ಅವರ ಗರಡಿನಲ್ಲಿ ಬೆಳೆದರು. ಅಲ್ಲಿ ಅನೇಕ ವರ್ಷಗಳಾಯಿತು. ಬೇಂದ್ರೆ ಅವ್ರಿಗೆ ಸರಿಯಾಗಿ ಉದ್ಯೋಗ ಸಿಕ್ಕಿದ್ದೆ 60 ವರ್ಷ ಆದಮೇಲೆ. ಆಕಾಶವಾಣಿನಲ್ಲಿ ಅವ್ರಿಗೊಂದಷ್ಟು ಕಾಲ ಉದ್ಯೋಗ ಸಿಕ್ಕಿತ್ತು. ಉಳಿದವ್ರು ರಿಟೈರ್ಡ್ ಆಗುವಾಗ ಇವ್ರಿಗೆ ಉದ್ಯೋಗ ಸಿಕ್ತು. ಹೀಗಾಗಿ ಬೇಂದ್ರೆಯವ್ರದ್ದು ತುಂಬ ವಿಕಟವಾದ ಜೀವನ. ಅಂದರೆ ಮನೆ ತುಂಬ ಮಕ್ಕಳು, ಕೈ ತುಂಬ ಪದ್ಯಗಳು, ಮತ್ತು ಮೈ ತುಂಬ ಬಡತನ, ಮತ್ತು ಎದೆ ತುಂಬ ಸ್ವಾಭಿಮಾನ. ಇದು ಬೇಂದ್ರೆಯವರ ಜೀವನ ಇತ್ತು. ಹಾಗಾಗಿ ಅವ್ರಿಗೆ ಗುರುಗಳ ಕರುಣೆ ಮತ್ತು ಚಿಕ್ಕಪ್ಪ ಮಾಡಿದಂಥ ಒಂದು ಸ್ವಂತ ಮನೆಯ ವ್ಯವಸ್ಥೆ ಇದ್ದಿದ್ದರಿಂದ ಜೀವನ ಮೂರಾಬಟ್ಟೆ ಆಗಲಿಲ್ಲ. ಮತ್ತು ಇನ್ನೊಂದು ರೀತಿ ಅವರು ವೃತ್ತಿ ಅಂತ ಮಾಡಿದ್ದು ಅಂದರೆ ಜರ್ನಲಿಸ್ಟ್ ಆಗಿ ಸ್ವಧರ್ಮ, ಜೈ ಕರ್ನಾಟಕ, ಜೀವನ ಪತ್ರಿಕೆಗಳಿಗೆಲ್ಲ ಅವರು ಕೆಲಸ ಮಾಡಿದರು ಎಡಿಟರ್ ಆಗಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಅವ್ರನ್ನ ಸ್ವಂತ ತಮ್ಮ ಅನ್ನೋ ರೀತಿ ನೋಡ್ತಾಯಿದ್ರು. ಮಾಸ್ತಿ ಅವರು ಅನೇಕ ವರ್ಷಗಳ ಕಾಲ ಬೇಂದ್ರೆಯವರ ಕುಟುಂಬದ ನಿರ್ವಹಣೆಗೆ ಬೇಕಾದಂಥ ಹಣವನ್ನು ಇವರು ತಗೊಳ್ಳೋದಿಲ್ಲ ಅಂತ ಗೊತ್ತು. ಹಾಗಾಗಿ ಅವರ ಜೀವನ ಪತ್ರಿಕೆಗೆ ಎಡಿಟರಾಗಿ ಕೆಲಸ ಮಾಡು ನೀನು ಅಂಥೇಳಿ ಆ ಮೂಲಕ ಅವ್ರನ್ನ ಅವರು ನೋಡಿಕೊಂಡಿದ್ರು. ಇದು ಬೇಂದ್ರೆಯವರ ಜೀವನದ ವೃತ್ತಿ ಜೀವನದ ವಿವರಣೆ. ಬೇಂದ್ರೆ ಅವರು ಬರೆಯೋದು ಎಷ್ಟೋ ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ ಅಂತ ಎಲ್ಲ ಹೇಳಿ ಸುಮಾರು ಜನ ವಿಮರ್ಶಕರು ಅವರನ್ನು ಟೀಕೆ ಮಾಡ್ತಿದ್ರು ಅಂತ ಕೇಳಿದ್ದೇನೆ. ಅದಕ್ಕೆ ಅವರ ಪ್ರತಿಕ್ರಿಯೆ ಹೇಗಿರ್ತಿತ್ತು? ಅದನ್ನು ಯಾವುದಾದ್ರೂ ಕವನದಲ್ಲಿ ಹಂಚ್ಕೊಂಡಿದ್ದಾರಾ ಅವರು? ಚೆನ್ನಾಗಿದೆ ಪ್ರವೀಣ್ ಅವರೇ. ನೋಡಿ, ಇದೊಂದು ಪುಸ್ತಕ ಇದೆ ಬೇಂದ್ರೆ ಅವ್ರದ್ದು, ಅರಳು ಮರಳು. ಇದನ್ನು ತುಂಬ ಜನ, ಈ ಪುಸ್ತಕ ಇದು 5 ಕವನ ಸಂಕಲನಗಳಿದೆ. ಇದರಲ್ಲಿ 5 ಸೇರಿ ಒಂದು ಪುಸ್ತಕ ಆಗಿದೆ. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂತು. ನವ್ಯ ಸಾಹಿತ್ಯ ಅಂತಿತ್ತು ಆ ಕಾಲದಲ್ಲಿ. ಗೋಪಾಲಕೃಷ್ಣ ಅಡಿಗರು, ಅನಂತಮೂರ್ತಿಯವರು ಆ ಸಾಹಿತ್ಯದಲ್ಲಿ ಆ ಕಾಲದಲ್ಲಿ ಅನೇಕ ಜನ ನವ್ಯ ವಿಮರ್ಶಕರು ಇದು ಅರಳು ಮರಳು ಅಲ್ಲ, ಇದು ಅರುಳು ಮರಳು, 60 ವರ್ಷ ಆದಾಗ ಅರಳು ಮರಳು ಅಂತಾರಲ್ಲ, ಆ ಥರ ಬೇಂದ್ರೆ ಅವ್ರ ಸಾಹಿತ್ಯ ಆಯಿತು ಅಂತ ಅವ್ರು ಹೇಳಿದ್ರು, ಅಂತ ವ್ಯಂಗ್ಯ ಮಾಡಿದ್ರು. ಬೇಂದ್ರೆ ಅವ್ರ ಕವನದ ಬಗ್ಗೆ ಅಪಪ್ರಚಾರ ನಡೀತು, ಈ ಕವನ ಅರ್ಥ ಆಗಲ್ಲ ಅಂತ. ಬೇಂದ್ರೆ ಅವ್ರ ಶೈಲಿ ತುಂಬ ಮಣಿಯುವ, ಶರಣಾಗತಿ ಆಗುವ ಶೈಲಿ ಇರಲಿಲ್ಲ. ಅವ್ರು ಶರಣಾಗತಿ ಆದರೆ ದೇವ್ರಿಗೆ ಮಾತ್ರ, ಗುರುಗಳಿಗೆ ಮಾತ್ರ. ಉಳಿದವ್ರ ಜೊತೆ ಅವರು ಭಾರಿ ಜಗಳಗಂಟ, ತುಂಬ ಜಗಳ ಮಾಡ್ತಿದ್ರು ಬೇಂದ್ರೆಯವರು. ಅದನ್ನು ಅವ್ರು ಹೇಳಿದ್ರು. ಮತ್ತು ಆ ಕಾಲದ ಸಾಹಿತ್ಯಕ್ಕೆ ಉತ್ತರ ಕೊಡುವಂತೆ ಆ ನವ್ಯದ ಶೈಲಿಯಲ್ಲೇ ಅವರು ಕವನಗಳನ್ನು ಬರೆದರು. ಇದು ಒಂದು. ಎರಡನೇದು, ಅವರ ಸಾಹಿತ್ಯದಲ್ಲಿ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕಾದ್ರೆ ಅವರು ನವ್ಯದ ಶೈಲಿನಲ್ಲೂ ಬರೆದರು ಮತ್ತು ಬೇರೆ ಬೇರೆ ರೀತಿಗಳ ಏನು ಹೇಳ್ತೀರಾ ಬರವಣಿಗೆಗಳನ್ನು ಅವ್ರು ಮಾಡಿ ಅದನ್ನು ಒಂದು ಸವಾಲಾಗಿ ತೆಗೆದುಕೊಂಡ್ರು. ಯಾಕೆ ಬೇಂದ್ರೆಯವ್ರ ಕವನಗಳ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಪಾಶ್ಚಾತ್ಯ ಸಾಹಿತ್ಯದ ಪ್ರಭಾವ ಜಾಸ್ತಿ ಆಯಿತು. ವೆಸ್ಟರ್ನ್ ಸೈಕಾಲಜಿ ಅವ್ರದ್ದೇ ಒಂದು ಕೆಲವು ಸಾಹಿತ್ಯದ ಥಿಯರಿಗಳು ಜಾಸ್ತಿ ಆಯಿತು ವಿದೇಶದ್ದು. ಅದನ್ನು ಓದೋರಿಗೆ ಬೇಂದ್ರೆಯವರಲ್ಲಿ ಮತ್ತೆ ಮತ್ತೆ ಬರುವ ಜಾನಪದದ ಉಲ್ಲೇಖ, ಪುರಾಣಗಳ ಉಲ್ಲೇಖ, ವೇದ ಸಾಹಿತ್ಯದ ಉಲ್ಲೇಖ, ಉಪನಿಷತ್ತುಗಳ ಉಲ್ಲೇಖ ಮತ್ತು ದೇಸಿ ಮಣ್ಣು ಅಂತೀವಲ್ಲ, ಈ ದೇಸಿತನ ಅದು ಅವ್ರಿಗೆ ತುಂಬ ಹಿಡಿಯೋಕ್ಕೆ ಕಷ್ಟ ಆಯಿತು. ಆದರೆ ಜನಸಾಮಾನ್ಯರು ಅದನ್ನು ಮೆಚ್ಕೊಂಡು ಹಾಡ್ತಾರೆ. ನಿಮ್ಮಂಥವ್ರು ಹಾಡ್ತೀರಾ, ಜನ ಓದ್ತಾರೆ, ಮನೆ ಮನೆಗಳಲ್ಲಿ ಇವತ್ತಿಗೂ ಕೂಡ ಬೇಂದ್ರೆಯವ್ರನ್ನ ನೋಡ್ತಾರೆ. ಮುಂದಿನ ಗೀತೆಯತ್ತ ಸಾಗೋಣ. ಬೇಂದ್ರೆಯವರು ಮಳೆಯನ್ನು ಒಂದು ಆಟದ ರೀತಿ ವರ್ಣಿಸುತ್ತಾರೆ. ಮೋಡಗಳ ಜೊತೆ ತಾವು ಸೇರಿ ಆಟವಾಡಲು ಬಯಸುತ್ತಾರೆ. ಆಕಾಶದಲ್ಲಿರುವ ಮೋಡವನ್ನು ನೋಡುತ್ತಾ ತಾವು ಅದರಲ್ಲಿ ಲೀನನಾಗಿ ಒಂದು ವಿಚಿತ್ರವಾದ ಅನುಭವವನ್ನು ಅನುಭವಿಸಿ ಕವನವನ್ನು ಚಿತ್ರಿಸಿದ್ದಾರೆ. ಮಳೆ ಬರುವ ಕಾಲಕ್ಕ ಉಪಾಸನಾ ಮೋಹನ್ ಅವರ ಸ್ವರ ಸಂಯೋಜನೆಯಲ್ಲಿ ಅದಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ಯಾಮೂರ್ತಿ. ವಿದ್ಯಾ, ವೇದಿಕೆಯನ್ನು ನಿಮ್ಮದು. ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೀವೋ, ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೀವೋ, ಇಳಿಯೊಡನೆ ಜಳಕ ಮಾಡೋಣ,
ಬಹಳ ಚೆನ್ನಾಗಿತ್ತು. ಮಳೆ ಬರುವ ಆಟವನ್ನು ಒಂದು ನಾದ ಲೀಲೆ, ಅದು ನಿಜವಾಗ್ಲೂ ಒಂದು ನಾದ ಲೀಲೆಯಾಗಿ ವರ್ಣಿಸಿದ್ದಾರೆ ಬೇಂದ್ರೆ ಅವರು. ಅಷ್ಟೇ ಚೆನ್ನಾಗಿ ನೀವು ಹಾಡಿದ್ದೀರಾ ಮತ್ತು ಉಪಾಸನಾ ಮೋಹನ್ ಅವರು ಕೂಡ ತುಂಬ ಒಳ್ಳೆಯ ಸಂಯೋಜನೆಯನ್ನು ನಮಗೆಲ್ಲರಿಗೂ ನೀಡಿದ್ದಾರೆ. ನಮ್ಮ ಸಂಚಿಕೆಯ ಶೀರ್ಷಿಕೆ ಪ್ರಕೃತಿ ಮತ್ತು ಜೀವನ. ಈ ಸಂಚಿಕೆಯಲ್ಲಿ ಪ್ರಕೃತಿ ಗೀತೆಗಳನ್ನೇ ತಗೊಂಡಿದ್ದೀವಿ. ಈ ಪ್ರಕೃತಿ ಮತ್ತು ಜೀವನದಲ್ಲಿ ಬರುವಂಥ ಒಂದು ಕವನದ ಬಗ್ಗೆ ತಿಳಿಸ್ಕೊಡ್ತೀರಾ? ಆ ಥರದ ಅನೇಕ ಕವನಗಳಿದೆ ಬೇಂದ್ರೆ ಅವ್ರದ್ದು. ಅದರಲ್ಲಿ ಚೆನ್ನಾಗಿರುವಂಥ ಅಂದರೆ ತುಂಬ ನಮಗೆ ಹೆಚ್ಚು ನಮ್ಮನ್ನು ಸೆಳೆಯುವಂಥ ಕವನಗಳಲ್ಲಿ ಒಂದು ಕವನವನ್ನು ನಾನು ತಮಗೆ ಹೇಳ್ತೀನಿ. ನಾನು ಅದು ಮಳೆಗೆ ಸಂಬಂಧಪಟ್ಟಿರುವಂಥ ಒಂದು ಕವನ ಇದೆ. ಮಳೆ ಬರುವ ಕಾಲಕ್ಕೆ ಒಳಗ್ಯಾಕ ಕುಂತಿ, ಇಳೆಯೊಡನೆ ಝಳಕ ಆಡೋಣ, ಆಮೇಲೆ ಮೋಡಗಳ ಆಟ ನೋಡೋಣ ಅಂತ ಹೇಳಬೇಕಾದ್ರೆ ಅದರೊಳಗೆ ಅವ್ರು ಏನು ಆಹ್ವಾನ ಕೊಡ್ತಿದ್ದಾರೆ ಅಂದರೆ, ಆಧುನಿಕ ಜೀವನ ಅಂತ ಹೇಳಿದ್ರೆ ಇಟ್ ಈಸ್ ಅವೇ ಫ್ರಮ್ ನೇಚರ್. ಪ್ರಕೃತಿಗೆ ಹತ್ತಿರ ಇದ್ದರೆ ಅದೊಂದು ಆದಿಮ ಜೀವನ, ಅಂದರೆ ಪ್ರಾಚೀನ ಜೀವನ ಆಗುತ್ತೆ. ಪ್ರಾಚೀನ ಜೀವನ ಆದರೆ ಪ್ರಾಚೀನ ಕಾಲದ ಥರ ಪಂಚೆ ಹಾಕ್ಕೋಬೇಕು, ಬಟ್ಟೆ ಹಾಕ್ಕೋಬೇಕು, ವೇಷಭೂಷಣ ಹಾಕ್ಕೋಬೇಕು ಅಂತಲ್ಲ. ಪ್ರಕೃತಿಗೆ, ಮಣ್ಣಿಗೆ ನೀವು ಹತ್ತಿರವಿದ್ದರೆ ನಿಮಗೆ ಅದಕ್ಕಿಂತ ಸುಂದರವಾದ ಇನ್ನೊಂದು ಜೀವನ ಯಾವುದು ಇರಬೇಕಾಗಿಲ್ಲ. ಅದನ್ನು ಈ ಒಂದು ಕವನದಲ್ಲಿ ಅವ್ರು ಹೇಳ್ತಾರಲ್ಲ. ಮತ್ತು ಇದ್ರ ಮೂಲಕ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಜೀವನದಲ್ಲಿ ನೆನಿಬೇಕು ಅಂತ. ನೆನಿದೇ ಹೋದರೆ ನಮಗೆ ಜೀವನ ಅರ್ಥ ಆಗಲ್ಲ, ಮುಳುಗದೆ ಹೋದರೆ ನಮ್ಗೆ ಅರ್ಥ ಆಗಲ್ಲ. ಅಂದರೆ ಪ್ರಕೃತಿಯ ಬಗ್ಗೆ ಅವರು ವರ್ಣನೆಯನ್ನೂ ಮಾಡ್ತಾರೆ. ಅದು ಮೂಡಲ ಮನೆಯ ಕವನದಲ್ಲಿರ್ಬೋದು, ಅದು ಜೋಗಿ ಕವನದಲ್ಲಿರ್ಬೋದು, ಅಥವಾ ಇವಾಗ ಹೇಳಿದಂಥ ಇದ್ರ ಕವನದಲ್ಲಿರ್ಬೋದು, ಅಥವಾ ಶ್ರಾವಣದ ಮೇಲೆ ಹಲವಾರು ಕವನಗಳು ಬರೆದಿದ್ದಾರೆ. ಶ್ರಾವಣ ಬಂತು ನಾಡಿಗೆ ಬಂತು ಬೀಡಿಗೆ ಬರೆದಿದ್ದಾರೆ. ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ, ಹುಯ್ಯೋ ಹುಯ್ಯೋ ಹೈ ಹೈ ಹೈ, ಹುಯ್ಯೋ ಹುಯ್ಯೋ ಹೈ ಹೈ ಹೈ. ಈ ಮತ್ತೆ ಬಂತು ಶ್ರಾವಣ ಅಂತ 4 ತಂತಿಯಲ್ಲಿ ಬರೆದಿದ್ದಾರೆ. ಶ್ರಾವಣ ಅವ್ರದ್ದು ತುಂಬ ಒಂದು ಏನು ಹೇಳ್ತೀರ ಕಾನ್ಸ್ಟೆಂಟ್ ಇಮೇಜರಿ. ಬಟ್ ಅಲ್ಲವ್ರು ಹೇಳ್ತಿರೋ ಶ್ರಾವಣ ಯಾವುದು ಅಂದರೆ ಕೇವಲ ಶ್ರಾವಣ ಮಾಸ ಅಲ್ಲ. ಅವ್ರು ಹೇಳ್ತಿರೋ ಶ್ರಾವಣ ಅಂದರೆ ಶ್ರವಣಕ್ಕೆ ಸಂಬಂಧಪಟ್ಟಿದ್ದು, ಕೇಳಿಸ್ಕೊಳ್ಳೋದು. ಅಂದರೆ ನಮ್ಮ ಸಂಗೀತ ಆಗಲಿ, ಯಕ್ಷಗಾನದ ಅರ್ಧ ಭಾಗ ಆಗಲಿ, ತಾಳ್ಮದ್ಲೆ ಆಗಲಿ, ಬೇರೆ ಜಾನಪದ ಆಗಲಿ, ಎಲ್ಲ ನಾವು ಕೇಳಿಸ್ಕೊಳ್ಳೋ ಅಂಥದ್ದು. ಕಣ್ಣಿನಿಂದ ಓದೋ ಅಂಥದ್ದು ನಮ್ಮ ದೇಶದಲ್ಲಿ ಕಡಿಮೆ. ಅದು ಆಮೇಲೆ ಪ್ರಿಂಟಿಂಗ್ ಪ್ರೆಸ್ ಬಂದಮೇಲೆ ಬಂದಿದ್ದು. ಮುಂಚೆ ಯಾರೋ ದೇವಸ್ಥಾನದಲ್ಲಿ ಹೇಳ್ತಾರೆ, ಒಂದು ಕಟ್ಟೆನಲ್ಲಿ ಕೂತ್ಕೊಂಡು ಏನೋ ಹೇಳ್ತಾರೆ ದೊಡ್ಡವರು, ಒಂದು ಮಾತು, ಒಂದು ಹಾಡು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಹರಿಕತೆ ಮಾಡ್ತಾರೆ, ಅದನ್ನು ಕೇಳಿಸ್ಕೊಳ್ತಿದ್ರು. ಈ ಶ್ರಾವಣ ಬಂತು ನಾಡಿಗೆ ಅಂದರೆ ಈ ನನ್ನ ಶರೀರವೆಂಬ ನಾಡಿಗೆ ಕೇಳಿಸಿಕೊಳ್ಳುವ ಒಂದು ಗುಣ ಬಂತು. ಕೇಳ್ಮೆಯ ಗುಣ ಬಂದರೆ ಮನುಷ್ಯ ಉದ್ಧಾರ ಆಗ್ತಾನೆ, ಹೇಳ್ತಾನೆ ಹೋದರೆ ಬಾಯ್ಬಿಡಕ್ಕಾಗ್ತಾನೆ. ಹೀಗೆ ಕೇಳಿಸ್ಕೊಳ್ಳೋತನ ಇದೆಯಲ್ಲ, ಅದನ್ನು ಅವರು 10 ಕವನಗಳಲ್ಲಿ ಕೊಡ್ತಾರೆ. ಆ್ಯಕ್ಚುಲಿ ಸರ್, ನನಗೊಂದು ನೆನಪಾಗ್ತಿದೆ. ಅಗೋ ಅಲ್ಲಿ ದೂರದಲ್ಲಿ ನೆಲದ ಮುಗಿಲ ಮಗ್ಗುಲಲ್ಲಿ ಹಸಿರಿನ ಹಸುಗೂಸದೊಂದು ಆಗ ಈಗ ಹೊರಳುತ್ತಿರುವುದು, ಏನೋ ಎಂತೋ ಹೊರಳುತ್ತಿಹುದು. ಆ ಕವನ ಕೂಡ ಶ್ರಾವಣದ ಬಗ್ಗೆ, ಶ್ರಾವಣದ ತುಂಬ ಇದೆ. ಅಗೋ ಅಲ್ಲಿ ದೂರದಲ್ಲಿ ನೆಲದ ಮುಗಿಲ ಮಗ್ಗುಲಲ್ಲಿ ಹಸಿರಿನ ಹಸುಗೂಸದೊಂದು, ಹಸಿರಿನ ಹಸುಗೂಸದೊಂದು ಆಗ ಈಗ ಹೊರಳುತ್ತಿರುವುದು, ಏನೋ ಎಂತೋ ಹೊರಳುತ್ತಿರುವುದು. ಆ ಹಸಿರ ಒಳಗೆ ಹೊರಗೆ, ಆ ಹಸಿರ ಒಳಗೆ ಹೊರಗೆ, ನೀರ ಬೆಳಕು ತುಣುಕು ಮಿಣುಕು ಅಲ್ಲಿನಿಂದ ಬಂದೆಯ, ಕುಣಿವ ಮಣಿವ ಹೆಡೆಯ ಹಾವುಗಳನ್ನು ಹಿಡಿದು ತಂದೆಯ. ಏಕೆ ಬಂದೆ ಏನು ತಂದೆ ಹೇಳೋ ಹೇಳು ಶ್ರಾವಣ, ನೀನು ಬಂದ ಕಾರಣ. ಶ್ರಾವಣದ ಯಾಕೆ ಅವರು ಶ್ರಾವಣವನ್ನು ಅವ್ರು ತೊಗೊಂಡು ಹೇಳ್ತಾರೆ ಅಂದರೆ, ಒಂದು ಅದು ಮಳೆ ಚೆನ್ನಾಗಿ ಬರುವಂಥ ಕಾಲ, ಅಂದರೆ ಪ್ರಕೃತಿ ಹಸಿರಾಗತ್ತೆ, ನೆಲ ಹಸಿರಾಗತ್ತೆ, ಕೃಷಿಗೆ ಅದು ಅನುಕೂಲ ಆಗುತ್ತೆ. ಎರಡನೇದು, ಶ್ರಾವಣ ಅವ್ರಿಗೆ ತುಂಬ ಇಷ್ಟವಾದ ದೇವರು ಕೃಷ್ಣ. ಕೃಷ್ಣನ ಒಂದು ಜನ್ಮ ಕಾಲಕ್ಕೆ ಸಂಬಂಧಪಟ್ಟಿರುವಂಥ ಒಂದು ತಿಂಗಳು.
ಮೂರನೇದು ಅವರ ಆತ್ಮಗುರುಗಳು, ಅವರ ಅಧ್ಯಾತ್ಮ ಗುರುಗಳು ಅರವಿಂದರು ಹುಟ್ಟಿದ್ದು ಆಗಸ್ಟ್ 15, ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15. ಅದಕ್ಕೆ ಹೊಂದಾಣಿಕೆ ಆಗುತ್ತೆ. ಈ 3-4 ಕಾರಣಗಳಿಂದ ಶ್ರಾವಣ ಮಾಸ ಅನ್ನೋದು ಅವರಿಗೆ, ಉಳಿದಂಥ ಕವಿಗಳೆಲ್ಲ ಚೈತ್ರದ ಬಗ್ಗೆ ಹೆಚ್ಚು ಪದ್ಯ ಬರೀತಾರೆ, ಯುಗಾದಿ ಬಗ್ಗೆ ಅವರು ಬರೆದಿದ್ದಾರೆ, ಬೇಂದ್ರೆಯವರು ಯುಗಾದಿ ಕಳೆದರು ಅದು ಬರೆದಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚು ಅವರು ಶ್ರಾವಣದ್ದನ್ನು ಬರೆದಿದ್ದಕ್ಕೆ ಒಂದು ಕಾರಣ ಅರವಿಂದರದ್ದು ಪ್ರಭಾವ. ಎರಡನೇದು, ನಾವು ಲಿಟ್ರೇಚರಲ್ಲಿ ಒಂದು ಆಡಿಟರಿ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ. ಅಂದರೆ ಕೇಳಿಸ್ಕೊಳ್ಳಿದ್ರೆ ಮಾತ್ರನೇ ಇವ್ರ ಪದ್ಯ ಅರ್ಥ ಆಗುತ್ತೆ, ಕಣ್ಣಲ್ಲಿ ಓದಿದರೆ ಇವ್ರ ಪದ್ಯ ತುಂಬ ಅರ್ಥ ಆಗಲ್ಲ. ಬೇಂದ್ರೆಯವರ ಕವನವನ್ನು ಯಾರಾದರೂ ಚೆನ್ನಾಗಿ ಗಟ್ಟಿಯಾಗಿ ವಾಚನ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ, ಆ ವಾಚನದ ಮೂಲಕನೇ ನಿಮ್ಗೆ ಅದರದ್ದು ಒಂದು ಖುಷಿ ಗೊತ್ತಾಗುತ್ತೆ ನಿಮಗೆ. ಅದಕ್ಕೋಸ್ಕರ ಅವರು ಹೆಚ್ಚು ಶ್ರಾವಣವನ್ನೇ ಇಟ್ಕೊಂಡು ಈ ಪ್ರಕೃತಿಯ ಕವನಗಳನ್ನು ಅವ್ರು ಬರೀತಾರೆ. ಈಗ ನಾವು ಮುಂದಿನ ಗೀತೆಗೆ ಹೋಗೋಣ. ಏಲಾವನ ಲವಲೀವನ ಲವಂಗವನಗಳಲ್ಲಿ ನಾಗಲತಾ ಸಂಕುಲ ಬನವಾಸಿಯ ಜನಗಳಲ್ಲಿ. ಬೇಂದ್ರೆಯವ್ರಿಗೆ ಏಲಕ್ಕಿ ವನದಲ್ಲಿ ಬರುವಂಥ ಒಂದು ಸುವಾಸನೆಗೆ, ಆ ಒಂದು ಪರಿಮಳ ಅವ್ರಿಗೆ ಈ ಕವನ ಬರೆಯೋದಕ್ಕೆ ಸ್ಫೂರ್ತಿ ಬಂತು. ಇದು ಪ್ರಕೃತಿ ಮತ್ತು ಮಾನವನ ಒಂದು ಸಂಬಂಧದ ಬಗ್ಗೆ ಚಿತ್ರಣವನ್ನು ನೀಡುತ್ತೆ. ಮೈಸೂರು ಅನಂತಸ್ವಾಮಿ ಅವರು ಈ ಕವನಕ್ಕೆ ಅದ್ಭುತವಾಗಿ ಸ್ವರ ಸಂಯೋಜನೆಯನ್ನು ಮಾಡಿದ್ದಾರೆ. ಈಗ ಅದನ್ನು ನಮ್ಮ ಮುಂದೆ ಅಶ್ವಿನ್ ಪ್ರಭು ಹಾಡಲಿದ್ದಾರೆ. ಅಶ್ವಿನ್ ಅವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಏಲಾವನ ಲವಲೀವನ ಈಗ ನಿಂದು. ಏಲಾವನಲವಲೀವನ ಲವಂಗ ಬನಗಳಲ್ಲಿ ನಾಗಲತಾ ಸಂಕುಲ ಬನವಾಸಿಯ ಜನಗಳಲ್ಲಿ. ಏಲಾವನಲವಲೀವನ ಲವಂಗ ಬನಗಳಲ್ಲಿ ನಾಗಲತಾ ಸಂಕುಲ ಬನವಾಸಿಯ ಜನಗಳಲ್ಲಿ. ಲೀಲಾಂದೋನಿತ ದೋಲಾ ಲಲನಾ ಮಣಿಗಳಲ್ಲಿ ಏಲಾವನಲವಲಿ ಬನಲವಂಗ ಬನಗಳಲ್ಲಿ. ಏಲಾಪದ ಲೀಲಾಪದ ಆಲಾಪದ ಸರಣಿ ಸಖ ಸಖಿಯರ ಮೇಳಾಪದ ತೆರೆದಿದೆ ಎದೆ ಭರಣಿ. ಏಲಾಪದ ಲೀಲಾಪದ ಆಲಾಪದ ಸರಣಿ ಸಖ ಸಖಿಯರ ಮೇಳಾಪದ ತೆರೆದಿದೆ ಎದೆ ಭರಣಿ. ಆಲಿಸುತ್ತಿದೆ ಮಾಲಿಸುತ್ತಿದೆ ಹರಿಣದ ಜೊತೆ ಹರಿಣಿ. ಏಲಾವನಲವಲಿ ಬನಲವಂಗ ಬನಗಳಲ್ಲಿ ನಾಗಲತಾ ಸಂಕುಲ ಬನವಾಸಿಯ ಜನಗಳಲ್ಲಿ. ಯಾಳದ ಜತಿ ಏಳೆಯ ಗತಿ ಏಳ್ಯೇಳ್ಯೇಳೆಂದು ಎಬ್ಬಿಸಿ ಮೊತ್ತ
ನೆನಪನು ಚದುರಿಸಿ ಬಾಳ್ 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 ಎಂದು ತಂತಿಯ ತಾಳಕ್ಕೆ ಮಿಡಿದಿದೆ ಎಲ್ಲಾಯಿತು ಒಂದು ಏಲ ಬನಲವಲಿ ಬನಲವಂಗ ಬನಗಳಲ್ಲಿ ನಾಗಲತಾ ಸಂಕುಲ ಬನವಾಸಿಯ ಜನಗಳಲ್ಲಿ ಏಳೆಯ ಬಸಿರೊಳು ಮಲಗಿದ ಯಾವುದೋ ಗತಿ ಚಿತ್ರ ದನಿ ಪಡೆದಿತ್ತು ತಿಳಿದೆದ್ದಿತು ಕಣ್ಪಡೆದ ವಿಚಿತ್ರ ಏಳೆಯ ಬಸಿರೊಳು ಮಲಗಿದ ಯಾವುದೋ ಗತಿ ಚಿತ್ರ ದನಿ ಪಡೆದಿತ್ತು ತಿಳಿದೆದ್ದಿತು ಕಣ್ಪಡೆದು ವಿಚಿತ್ರ ಕ್ಷಣವನ್ನು ಮಾಡಿತು ಸುಪವಿತ್ರ ಆ ಕ್ಷಣವನ್ನು ಈ ಕ್ಷಣವನ್ನು ಮಾಡಿತು ಸುಪವಿತ್ರ ಏನಾವನಲವಲಿ ಬನಲವಂಗ ಬನಗಳಲ್ಲಿ ನಾಗಲತಾ ಸಂಕುಲ ಬನವಾಸಿಯ ಜನಗಳಲ್ಲಿ ಲೀಲಾಂದೋಲಿತ ದೋಲ ಲಲನಾಮಣಿಗಳಲ್ಲಿ ಬನಲವಲಿ ಬನಲವಂಗ ಬನಗಳಲ್ಲಿ ಆ ಬಹಳ ಸುಂದರವಾದ ಪ್ರಸ್ತುತಿ. ಥ್ಯಾಂಕ್ ಯು ಸರ್. ಸರ್, ಅವರ ಮತ್ತೊಂದು ಕವಿತೆ ಬಾರೋ ಸಾಧನಕೇರಿಗೆ. ಅವರು ಇದ್ದಿದ್ದೇ ಸಾಧನಕೇರಿನಲ್ಲಿ, ಮತ್ತೆ ಬಾರೋ ಅಂತ ಯಾಕೆ ಹೇಳಿದ್ರು? ಅದು ಏನಾಗಿತ್ತು, ಅವರು ಅವಾಗ ಹೇಳಿದ್ನಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ ಅವರು ಬೇರೆ ರಾಜ್ಯದಲ್ಲಿ ವಾಸ ಮಾಡಬೇಕಾಯ್ತು. ವಾಪಸ್ ಅವ್ರಿಗೆ ಧಾರವಾಡಕ್ಕೆ ಬಂದು ವಾಸ ಮಾಡುವ ಅವಕಾಶ ಸಿಕ್ತು ಕೊನೆಗೆ. ಆವಾಗ ಅವ್ರು ಬರ್ಕೊಂಡಿರೋ ಕವನ ಅದು. ಅಂದರೆ ಒಂದು ಆತ್ಮಕಥೆಯ ಅಂಶ ಇದೆ ಅದರಲ್ಲಿ. ಬಾರೋ ಸಾಧನಕೇರಿಗೆ, ಮರಳಿ ನಿನ್ನೀ ಊರಿಗೆ, ಅಲ್ಲಿ ಮರಳಿ ಅಂತಿದ್ದೆ ನೋಡಿ. ಅಂದರೆ ಹೋಗಿದ್ದೆ ಮನೆಯಿಂದ ಆಚೆಗೆ, ಇವಾಗ ನೀನು ವಾಪಸ್ಸು ಇಲ್ಲಿಗೆ ಬರ್ತಾ ಇದೆಯಾ ಅಂತ. ಆಮೇಲೆ ಉಳಿದಿದ್ದೆಲ್ಲ ಸ್ವಂತದ ವಿಚಾರ ಹೊಟ್ಟೋಗುತ್ತೆ. ಆಮೇಲೆ ಅದೆಲ್ಲ ಹಸಿರು ಎಳೆಯುವ ತೇರಿಗೆ, ಅದೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿರೋ ವರ್ಣನೆಗಳು ಬರ್ತಾ ಹೋಗುತ್ತೆ. ಅದು ಸಾಧನಕೇರಿ ಅಂತ ಅದು ಆ್ಯಕ್ಚುಲಿ. ಅವ್ರ ಮನೆ ಮುಂದೆ ಒಂದು ಕೆರೆ ಇದೆ, ಈಗಲೂ ಹೋಗಿ ನೋಡ್ಬೋದು ನೀವು ಧಾರವಾಡದಲ್ಲಿ. ಅದು ಕೆರೆ. ಆಮೇಲೆ ಅದು ಸುತ್ತ ಜನ ಯಾವಾಗ ವಾಸ ಮಾಡ್ತಾ ಹೋದ್ರು, ಕೆರೆ ಹೋಗಿ ಕೇರಿ, ಸಾಧನಕೇರಿ ಅಂತ ಆಯ್ತು. ಅದು ಸಾಧನಕೇರಿ. ಕೆರೆಯನ್ನು ಕೆರಿ ಅಂತ ಕರೀತಾರಲ್ಲ ಆ ಧಾರವಾಡದ ಭಾಷೆಯಲ್ಲಿ. ಆಮೇಲೆ ಸಾಧನಕೆರೆ ಇರುವಂಥ ಜಾಗ ಎಲ್ಲೋ ಬೆಂಗಳೂರಿನಲ್ಲಿ ಹೊಸಕೆರೆ ಹಳ್ಳಿ ಅಂತಿದ್ರೆ, ಅದು ಹೊಸಕೆರೆ ಅಂತಿರೋ ಜಾಗ ಆಮೇಲೆ ಹೊಸಕೆರೆ ಹಳ್ಳಿ ಬಡಾವಣೆ ಆಗುತ್ತೆ. ಸಾಧನಕೇರಿ ಆಯಿತು. ಸರ್, ಬೇಂದ್ರೆ ಅವರ ಕವನಗಳ ಹಿನ್ನೆಲೆಯಲ್ಲಿ ಇಂದಿನ ಪೀಳಿಗೆಗೆ ನಿಮ್ಮ ಸಂದೇಶ ಏನು ಸರ್? ಬೇಂದ್ರೆಯವರ ಕವನಗಳನ್ನು ಓದಬೇಕು ಅನ್ನೋದೇ ಮುಖ್ಯವಾದ ಸಂದೇಶ. ಪುಸ್ತಕವನ್ನು ಓದಿದ್ದಕ್ಕೆ ಪುಸ್ತಕವೇ ಸಾಕ್ಷಿ. ಒಂದೇ ಒಂದು ಲೈನ್ ಅವ್ರದ್ದು ಹೇಳಬೇಕು ಅಂದರೆ, ಯಾವೂರಾಕಿನಿ ಮಾಯಕಾರ್ತಿ ಕವನನ ಹೊಸ ಪೀಳಿಗೆ ಎಲ್ಲ ಓದುಗರು ಕವಿಗಳು ಓದಬೇಕು. 2 ಲೈನ್ ಹೇಳ್ತೀನಿ. ಶೃಂಗೇರಿ ತುಂಗಿಯಾಗಿ, ಕಾಶಿಯ ಗಂಗಿಯಾಗಿ, ಕೂಡಲ ಸಂಗಿ ಮುಂದ ಸರಿದಿ, ಭುಜಬಲ ಕುಜಬಲ ನಾ ಬಲ ನೀ ಬಲ, ತಾಯಿ ಗಂಡರ ಕತ್ತನ್ನ ಮುರಿದಿ. ಈ ಥರ ಗಂಡು ಭಾಷೆ ಇದೆ ಅಲ್ವಾ, ಇದನ್ನು ನಮ್ಮ ಕವಿಗಳು ಹೊಸ ಪೀಳಿಗೆಯವರು ಬಳಸಬೇಕು. ಮತ್ತು ಬೇಂದ್ರೆಯವರ ಕವನ ಅರ್ಥ ಆಗೋದು ಅದನ್ನು ಗಟ್ಟಿಯಾಗಿ ಕಂಠ ಬಿಚ್ಚಿ ಬಾಯಿ ತೆರೆದು ಜೋರಾಗಿ ಓದಬೇಕು. ನಮ್ಮಲ್ಲಿ ಬಹುತೇಕ ಕವಿಗಳಿಗೆ ಕವನಗಳನ್ನು ಓದೋದಕ್ಕೆ ಇನ್ನೂ ತರಬೇತಿ ಬೇಕಾಗತ್ತೆ. ಆ ತರಬೇತಿ ಶಾಲೆ ಬೇಂದ್ರೆಯವರ
ಈ ರೀತಿಯ ಒಳ್ಳೆಯ ಕವನಗಳಾಗತ್ತೆ. ಹಾಗಾಗಿ ಬೇಂದ್ರೆಯವರ ಕವನವನ್ನು ಓದೋದ್ರ ಮೂಲಕ ಅವರು ಕರ್ನಾಟಕ ಸಂಸ್ಕೃತಿಗೆ, ಭಾರತೀಯ ಸಂಸ್ಕೃತಿಗೆ ತಮ್ಮನ್ನು ತಾವು ತೆರೆದುಕೊಳ್ತಾರೆ. ಆ ಮೂಲಕ ಅವರು ಬೇರೆಗೆ ತಮ್ಮನ್ನು ಗುರುತಿಸ್ಕೊಳ್ಳೋದ್ರ ಮೂಲಕ ಅತ್ಯುತ್ತಮವಾದ ಸಾಹಿತ್ಯವನ್ನು ನಮ್ಮ ನಾಡಿಗೆ ಕೊಡಬಹುದು ಅಂತ ಅನಿಸುತ್ತೆ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮೊಂದಿಗೆ ಈ ಸಂಚಿಕೆಯಲ್ಲಿ ಕಾಲ ಕಳೆದಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇವೆ ಸರ್. ನಮಸ್ಕಾರ. ನಮಸ್ಕಾರ. ಮುಂದಿನ ಗೀತೆ ಬಾ ಬಾರೋ ಬಾ ಬಾರೋ ಬಾರೋ ಸಾಧನಕೇರಿಗೆ. ಬೇಂದ್ರೆಯವರ ವಾಸಸ್ಥಳವಾದ ಸಾಧನಕೇರಿಗೆ ನಮಗೆ, ನಿಮಗೆ, ಎಲ್ಲರಿಗೂ ಒಂದು ಮುಕ್ತ ಆಹ್ವಾನ. ಇದು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಲ್ಲ, ಬದಲಾಗಿ ನಿಮ್ಮ ಮನಃಶಾಂತಿ, ಆತ್ಮತೃಪ್ತಿ ಕಡೆ ನೀವು ಮರಳಿ ಬನ್ನಿ ಅಂತ ಹೇಳುವಂಥ ಒಂದು ಸಂದೇಶ. ಕೇಳಿ ಬಾರೋ ಸಾಧನಕೇರಿಗೆ. ಸ್ವರ ಸಂಯೋಜನೆ ಶ್ರೀ ಪ್ರವೀಣ್ ಗೋಡ್ಖಿಂಡಿ. ಇದಕ್ಕೆ ಧ್ವನಿಯಾಗಲಿದ್ದಾರೆ ಅಶ್ವಿನ್ ಪ್ರಭು ಹಾಗೂ ವಿದ್ಯಾಮೂರ್ತಿ. ವಿದ್ಯಾಮೂರ್ತಿನ ನಾನು ವೇದಿಕೆಗೆ ಬರಮಾಡ್ಕೊತೀನಿ. ವೇದಿಕೆಯನ್ನು ನಿಮ್ಮದು. ಬಾರೋ 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 ಸಾಧನ ಕೇರಿಗೆ. ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನೀ ಊರಿಗೆ. ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನೀ ಊರಿಗೆ, ಮರಳಿ ನಿನ್ನೀ ಊರಿಗೆ. ಮಳೆಯು ಎಳೆಯುವ ತೇರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದೆ ದಾರಿಗೆ. ನಂದನದ ತುಣುಕೊಂದು ಬೀಟಿದೆ, ನೋಟ ಸೇರದು ಯಾರಿಗೆ, ನೋಟ ಸೇರದು ಯಾರಿಗೆ. ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನೀ ಊರಿಗೆ, ಮರಳಿ ನಿನ್ನೀ ಊರಿಗೆ. ಮಳೆಯ ಮೊಗವೇ ಹೊರಳಿದೆ, ಕೋಕಿಲಕ್ಕೆ ಸವಿ ಕೊರಳಿದೆ, ದೀನಿ ಹೂವು ಅರಳಿದೆ, ನೆಲಕ್ಕೆ ಹರೆಯವು ಮರಳಿದೆ. ಭೂಮಿ ತಾಯಿ ಒಡ ಮುರಿದು ಎದ್ದಳು, ಶ್ರಾವಣದ ಸಿರಿ ಬರಲಿದೆ, ಶ್ರಾವಣದ ಸಿರಿ ಬರಲಿದೆ. ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನೀ ಊರಿಗೆ, ಮರಳಿ ನಿನ್ನೀ ಊರಿಗೆ.
ಮನದ ಹೊದರೊಳು ಹಾಡಿದೆ, ಗಾಳಿಯಲ್ಲೂ ಆಡಿದೆ, ದುಗುಡ ಇಲ್ಲಿಂದೋಡಿದೆ. ಹೇಳು ಗೆಳೆಯ ಬೇರೆಯಲ್ಲಿ ತರದ ನೋಟವ ನೋಡಿದೆ, ಈ ತರದ ನೋಟವ ನೋಡಿದೆ. ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ. ಬಾರೋ 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 ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ, ಮರಳಿ ನಿನ್ನಿ ಊರಿಗೆ. ಚೆನ್ನಾಗಿತ್ತು. ಧನ್ಯವಾದ ಸರ್. ಬಾರೋ ಸಾಧನ ಕೇರಿಗೆ. ಸಾಧನ ಕೇರಿಗೆ ಎಂಥ ಮುಕ್ತವಾದ ಇನ್ವಿಟೇಷನ್ ಇದು. ಎಲ್ಲರೂ ಒಂದ್ಸಲ ಹೋಗಲೇಬೇಕಾದಂಥ ಸ್ಥಳ ಹೌದು, ಧಾರವಾಡದ ಸಾಧನ ಕೇರಿ. ಬೇಂದ್ರೆಯವರ ಪ್ರಕೃತಿ ಗೀತೆಗಳು ನಮಗೆ ಕೇವಲ ದೃಶ್ಯಗಳನ್ನು ಮಾತ್ರ ಕಟ್ಟಿಕೊಡುವುದಿಲ್ಲ, ಬದಲಿಗೆ ನಮ್ಮ ಜೀವನದಲ್ಲಿ ಸುಖ ದುಃಖ ಇವೆಲ್ಲವನ್ನು ನಿವಾರಿಸಿ ಸಮರಸ ಹಾಗೂ ನಿತ್ಯ ಶಾಂತಿಯನ್ನು ನೀಡುತ್ತದೆ. ಬೇಂದ್ರೆಯವರ ಗೀತೆಗಳಲ್ಲಿ ಪ್ರಕೃತಿಯು ಒಂದು ತಾಯಿ, ಒಂದು ಗುರು, ಒಂದು ಗೆಳತಿ, ಹೀಗೆ. ಮತ್ತೆ ವರಕವಿ ದ.ರಾ. ಬೇಂದ್ರೆ ಅವರು ಅವರ ಜೀವನದ ಅನೇಕ ಸನ್ನಿವೇಶಗಳನ್ನೆಲ್ಲ ಕವನವಾಗಿ ಬರೆದಿದ್ದಾರೆ. ಎಷ್ಟೋ ಸನ್ನಿವೇಶಗಳು, ಪ್ರಕೃತಿ ಗೀತೆ ಆಗಿರ್ಬೋದು, ಅಧ್ಯಾತ್ಮ ಚಿಂತನೆ ಆಗಿರ್ಬೋದು, ಮತ್ತು ಸಾಮಾಜಿಕ ವಿಡಂಬನೆ, ಎಲ್ಲವನ್ನೂ ಸಹ ಅವರು ಏನನ್ನು ಅನುಭವಿಸಿದ್ದಾರೆ ಅದನ್ನೆಲ್ಲ ತಕ್ಷಣ ಅಲ್ಲೇ ಕವಿತೆಗಳಾಗಿ ಬರೆದು ನಮಗೆ ಒಂದು ದೊಡ್ಡ ಭಂಡಾರವನ್ನೇ ಕೊಟ್ಟಿದ್ದಾರೆ. ನಾನು ಹೋಗಿದ್ದೀನಿ ಬೇಂದ್ರೆ ಅವ್ರ ಮನೆಗೆ. ಬಸ್ ಟಿಕೆಟ್ ಹಿಂದೆ ಬರೆದಿದ್ದಾರೆ, ಸಣ್ಣ ಸಣ್ಣ ಚೀಟಿಗಳು, ನ್ಯೂಸ್ ಪೇಪರ್ ತುದಿಲಿ ಬರೆದಿದ್ದಾರೆ. ಆ ಕ್ಷಣಕ್ಕೆ ಏನು ಬರುತ್ತೋ ಅದನ್ನು ಅಲ್ಲೇ ಸಿಕ್ಕಿರೋವಂಥ ಒಂದು ಪುಟದಲ್ಲಿ ಗೀಚ್ ಹಾಕ್ಬಿಡ್ತಾರೆ. ಮತ್ತಷ್ಟು ಬೇಂದ್ರೆ ಅವರ ವಿಚಾರಗಳೊಂದಿಗೆ ಮತ್ತೆ ಇನ್ನಷ್ಟು ಸುಮಧುರ ಗೀತೆಗಳೊಂದಿಗೆ ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಕಾಣಲಿದ್ದೇವೆ. ಅಲ್ಲಿಯ ತನಕ ಹೃತ್ಪೂರ್ವಕ ವಂದನೆಗಳು. ನಮ್ಮ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಹೆಚ್ಚು ವೀಕ್ಷಿಸ್ತಾ ಇರಿ. ಹಾಗೆ ಬೇಂದ್ರೆಯವರ ಕವನಗಳನ್ನು, ಅವರ ಕವನ ಸಂಕಲನಗಳನ್ನು ಎಲ್ಲರೂ ಓದಲೇಬೇಕು. ಬರೀ ಹಾಡುಗಳನ್ನು ಕೇಳೋದು ಮಾತ್ರ ಅಲ್ಲ, ಹಾಗೆ ಎಷ್ಟೋ ನಾಟಕಗಳನ್ನು ಕೂಡ ಬರೆದಿದ್ದಾರೆ ಮತ್ತು ಸಾಕಷ್ಟು ಭಾವಗೀತೆಗಳನ್ನು ನಾವು ಮೆಲುಕು ಹಾಕ್ತಾ ಇರ್ಬೋದು, ಪ್ರತಿ ದಿನವೂ ಹಾಡ್ತಾ ಇರ್ಬೋದು, ಗುನುಗ್ತಾ ಇರ್ಬೋದು. ಕೇಳ್ತಾ ಇರಿ ಬೇಂದ್ರೆಯವರ ಈ ಒಂದು ಕಾವ್ಯದ ಮಹಾಸಾಗರದಲ್ಲಿ ನಾವೆಲ್ಲರೂ ತೇಲ್ತಾ ಇರೋಣ. ಇಲ್ಲಿ ನೆರೆದಿರುವಂಥ ನಮ್ಮ ಎಲ್ಲ ವಾದ್ಯ ವೃಂದದವರಿಗೆ, ನಮ್ಮ ಗಾಯಕರಿಗೆ ಹಾಗೂ ಡಾಕ್ಟರ್ G.B. ಹರೀಶ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಈ ಸಂಚಿಕೆಯನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮಸ್ಕಾರ. ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ